ಕೇರಳದ ಹೇಮಾ ಕಮಿಟಿಯಂತೆ ಸಮಿತಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಮಿಟಿ ರಚನೆಗೆ ನಿರ್ಮಾಪಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಲಾಯಿತು. ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಿರ್ಮಾಪಕರ ಕಡೆಯಿಂದ ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಮಹತ್ವದ ಮೀಟಿಂಗ್ ಇದು. ಕಮಿಟಿ ರಚನೆ ಮಾಡಬೇಕಾ ಬೇಡವಾ, ಯಾವ ರೀತಿಯಾದಂತಹ ಕಮಿಟಿ ರಚನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಮಾಪಕರು ಹಾಗೆ ಮಹಿಳಾ ಆಯೋಗದ ಮಹತ್ವದ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಕೇಳದಂತೆ ಕಮಿಟಿ ರಚನೆಗೆ ನಿರ್ಮಾಪಕರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ. ಮಹತ್ವದ ಸಭೆಯನ್ನು ಇವತ್ತು ನಡೆಸಲಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹಾಗೆ ಮಹಿಳಾ ಆಯೋಗಕ್ಕೂ ಕೂಡ ಮನವಿಯನ್ನು ಸಲ್ಲಿಸಲಾಗಿತ್ತು. ಕೇರಳದ ಹೇಮಾ ಮಾದರಿಯಂತೆ ಇಲ್ಲೂ ಕೂಡ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಬಾಲಿವುಡ್ನಂತೆ ಪಾಶ್ ಕಮಿಟಿ ರಚನೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಹೇಮಾ ಮಾದರಿ ಕಮಿಟಿ ರಚನೆ ಮಾಡಿಲ್ಲ, ಆದರೆ ಬಾಲಿವುಡ್ನಂತೆ ಪಾಶ್ ಕಮಿಟಿ ರಚನೆಗೆ ನಿರ್ಧಾರ ಮಾಡಲಾಗಿದೆ. ಪಾಶ್ ಲೈಂಗಿಕ ಕಿರುಕುಳ ತಡೆ ಸಮಿತಿಗೆ ನಿರ್ಧಾರವನ್ನ ಮಾಡಲಾಗಿದೆ. ಫಿಲ್ಮ್ ಚೇಂಬರ್ ನಿರ್ಧಾರಕ್ಕೆ ನಟಿಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸಭೆ ನಿರ್ಧಾರದ ಬಗ್ಗೆ ಕವಿತಾ ಲಂಕೇಶ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇವರೆಲ್ಲರ ಬೇಡಿಕೆ ಇದ್ದಂಥದ್ದು ಹೇಮಾ ಮಾದರಿಯ ಕಮಿಟಿ ಇಲ್ಲೂ ಕೂಡ ರಚನೆ ಆಗಬೇಕು ಅಂತ. ಆದರೆ ಈ ಸಭೆಯಲ್ಲಿ ಬಾಲಿವುಡ್ನಂತೆ ಪಾಶ್ ಕಮಿಟಿ ರಚನೆಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಪಾಶ್ ಲೈಂಗಿಕ ಕಿರುಕುಳ ತಡೆ ಸಮಿತಿಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಫಿಲ್ಮ್ ಚೇಂಬರ್ ನಿರ್ಧಾರಕ್ಕೆ ನಟಿಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇವರಂತ ಚೇಂಬರ್ ಅಲ್ಲಿ ಮಾಡಲ್ಲ ಅಂತ ಅಲ್ಲಿ ವಿರುದ್ಧ ತುಂಬಾ ಬಂತು. ಸುಮಾರು ಜನ ನಾವು ಕಮಿಟಿ ಮಾಡಿದ್ರೆ ಎಂತ ಅವ್ರ ಪ್ರಕಾರ ಸಿನಿಮಾನೇ ನಿಂತೋಗ್ಬೇಕಂತೆ, ಅಥವಾ ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತಗೊಳಕ್ಕಾಗಲ್ಲ ಅಂತ. ಸೊ ಇದು ಒಂದು ಭಯ ಸೂಚನೆ ಪಡುವಂತ ಸಿಚುವೇಶನ್ ಅಂತ ನನ್ನ ಪ್ರಕಾರ. ಒಂದು ಮಹಿಳೆ ಒಂದು ತಾಯಿ ರೋಲ್ ಹಾಕಿದ್ರು ನಾಳೆ ಅಂದ್ಬಿಡ್ಬೋದಂತೆ ಅವ್ರ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಅಂತ. ಸೊ ಮೇಲ್ ಇಂಡಸ್ಟ್ರಿಯೇ ನಡೆಯಲ್ಲ. ಯಾವುದೇ ಒಂದು ಮಹಿಳೆ ಇಲ್ಲದೆ ನಾವು ಸಿನಿಮಾ ಮಾಡಬೇಕಾಗುತ್ತೆ. ಯಾಕಂದರೆ ಒಂದು ದೂರ ಬರ್ಬೋದು, ಯಾವುದೇ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಒಂದು ಮಹಿಳೆಯ ಸುರಕ್ಷೆ ಬಂದ ಕೂಡಲೇ ಬಿಸ್ನೆಸ್ ನೋಡೋಕ್ಕಾಗುತ್ತೆ, ಅಥವಾ ನಾವು ಮಹಿಳೆ ಇಲ್ಲದೆ ಸಿನಿಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ. ಬಿಕಾಸ್ ದಟ್ಸ್ ಅ ಥ್ರೆಟ್. ಸೊ ನಾವು ನೀವಿಲ್ಲದೆ ಮಾಡ್ತೀವಿ ನೋಡಿ ಸಿನಿಮಾ. ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟೋಸ್ಟೆರಾನ್ ಹೀರೋಸು ಅವರು ಎಲ್ಲರನ್ನೂ ನಾಶ ಮಾಡೋ ಅಂಥ ಸಿನಿಮಾಗಳೇ ಬರ್ತಾ ಇದೆ. ಆ್ಯನಿಮಲ್ ಅಂತ ಸಿನಿಮಾ ಆಗಲಿ, ಇಲ್ಲೂ ಅಷ್ಟೇ ನೋಡ್ತಾ ಇದ್ರೆ ನೀವು, ಒಂದು ಮಹಿಳೆಯರಿಗೆ ಏನೂ ಇಲ್ಲ ರೋಲು, ಜಾಸ್ತಿ ಪುರುಷರೇ ಅವ್ರದ್ದೇ ರೂಲಿಂಗ್ ಆಗ್ತಾ ಇದೆ. ಇನ್ನೂ ಈ ಥರ ಇವ್ರು ಮಾಡಿಬಿಟ್ರೆ ಖಂಡಿತ ಒಂದು ಸಿನಿಮಾನೇ ಕ್ಷೇತ್ರ ಇಮ್ಯಾಜಿನ್. ಇನ್ನು ಸಭೆಯಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾರಾ ಗೋವಿಂದ್ ವಿರುದ್ಧ ನಟಿ ನೀತು ಆರೋಪ ಮಾಡಿದ್ದಾರೆ. ಸಾರಾ ಗೋವಿಂದ್ ನನ್ನನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ರು. ನನಗೆ ಆಗಿರುವ ಸಮಸ್ಯೆ ಬಗ್ಗೆ ನಾನು ಮಾತನಾಡಿದ್ದೀನಿ. ನನಗೆ ಪಾಶ್ ಕಮಿಟಿ ಬಗ್ಗೆ ನಂಬಿಕೆ ಇದೆ ಅಂತ ನೀತು ಹೇಳಿದ್ದಾರೆ. ಆದರೆ ನನಗೆ ಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಡಿಪ್ಲೊಮ್ಯಾಟಿಕ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ನಾನು ಪೂರ್ತಿ ಸಮಾಧಾನವಾಗಿದೆ, ಖುಷಿಯಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಲ್ಲದಕ್ಕೂ ನನಗೆ ಜಾಸ್ತಿ ಬೇಜಾರಾಗಿದ್ದು ಏನಂತಂದರೆ, ನಾವು ಇವಾಗ ಮಾತಾಡೋದಕ್ಕೆ ಅವಕಾಶನೇ ಇರಲಿಲ್ಲ. ಎಲ್ಲರೂ ಬೇಡ ಅನ್ನೋರು ಅವ್ರ ವಾಯ್ಸ್ ಅಷ್ಟು ಲೌಡ್ ಇತ್ತು. ಅಂದರೆ ನಾವು ಮಾತಾಡೋಕ್ಕಿಂತ ನಿಂತರೂ ಕೂಡ, ಅಥವಾ ನಾವು ನಮ್ಮ ಪಾಯಿಂಟ್ಸ್ ಹೇಳಬೇಕು ಅಂದ್ರೂ ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು. ಅಫ್ಕೋರ್ಸ್ ನಾನು ಹೇಳಿದೆ, ಕಡೆಗೆ ಮಹಿಳಾ ಆಯೋಗದವರು ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಮಾತಾಡಲಿ ಅವರು ಅಂತ. ಸೊ ಎಷ್ಟು ಅಂತ ನಾನು ಹೇಳೋದಿದ್ದು ನನ್ನ ಪರ್ಸ್ನಲ್, ನಾನು ಬೇಜಾರಾಗಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಐಮ್ ಸೇಯಿಂಗ್, ಯಾರೇ ಅವ್ರ ಪ್ರಾಬ್ಲಮ್ ಮಾತಾಡೋಕೆ ಬಂದರೆ ಕೂತ್ಕೊಮ್ಮ, ಇದೆಲ್ಲ ಇಲ್ಲವೇ ಇಲ್ಲ, ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತೀಯ. ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅವರು, ಅದರ ವಿರುದ್ಧ ಮಾತಾಡೋರು ಅಲ್ಲ. ಡಿಪ್ಲೊಮ್ಯಾಟಿಕ್ ಆಗಿದೆ ಇವಾಗ ಸದ್ಯಕ್ಕೆ. ಸೊ ನಾನು ಪೂರ್ತಿ ಕೇರಳದ ನ್ಯಾಯಮೂರ್ತಿ ಹೇಮಾ ಸಮಿತಿ ಮಾದರಿ ಕರ್ನಾಟಕದಲ್ಲಿ ಆಗಿಲ್ಲ. ಚಿತ್ರರಂಗಕ್ಕೆ ಹೆಣ್ಣು ಮಕ್ಕಳನ್ನ ನಿಶ್ಚಿಂತೆಯಿಂದ ಕಳಿಸಬೇಕು ಅಂತ ಸಭೆ ಬಳಿಕ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹೇಳಿಕೆ ನೀಡಿದ್ದಾರೆ. ಇವತ್ತಿನ ಮೀಟಿಂಗಿಗೆ ಕಡಿಮೆ ನಟಿಯರು ಬಂದಿದ್ದಾರೆ, ಕಮಿಟಿ ರಚನೆ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ನಾಗಲಕ್ಷ್ಮಿ ಹೇಳಿದ್ದಾರೆ. ಮುಂದಿನ ಸಭೆಯಲ್ಲಿ ಜಾಸ್ತಿ ಮಹಿಳೆಯರು ಬರಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಪಾಶ್ ಕಮಿಟಿ ಮಾಡಲೇಬೇಕು, ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ, ಟು ಅವಾಯ್ಡ್ ಸೆಕ್ಷುವಲ್ ಹರಾಸ್ಮೆಂಟ್, ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು. ಇಲ್ಲಿವರೆಗೂ ಇಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಪಾಶ್ ಕಮಿಟಿ ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ, ಆಯ್ತಾ, ಪತ್ರವನ್ನ ಬರಿತೇವೆ. ಅವರು ನಮಗೆ 15 ದಿನಗಳ ಒಳಗೆ ನಮಗೆ ಉತ್ತರವನ್ನ ಕೊಡಬೇಕು. ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ, ಮಾಡ್ತೀನಿ ಅಂದ್ರೆ ಏನ್ ಕಮಿಟಿ ಮಾಡಿದೀರಾ ಅಂದ್ರೆ ಕಮಿಟಿನೂ ಸಹ ಹೇಗಿರುತ್ತೆ ಅಂತಂದ್ರೆ, ಒಂದು ಸೀನಿಯರ್ ಆಕ್ಟ್ರೆಸ್ ಇಲ್ಲಿ
ಹಿರಿಯ ನಟಿ, ಅವರು ಪ್ರೆಸಿಡೆಂಟ್ ಇರಬೇಕು, ಚೇರ್ಮನ್ ಇರ್ಬೇಕು ಆ ಒಂದು ಸಮಿತಿದು. ಆಮೇಲೆ ಅರ್ಧದಷ್ಟು ಮೆಂಬರ್ಸು ಹೆಣ್ಮಕ್ಳು ಇರಬೇಕು. ಇನ್ನೊಬ್ರು ಹೊರಗಡೆಯಿಂದ NGO ವಿಮೆನ್ ಆಕ್ಟಿವಿಸ್ಟ್ ಯಾರು ಹೆಣ್ಣಿನ ಪರ ಹೋರಾಟ ಮಾಡ್ತಾಳೆ ಅವಳು ಸಹ ಆ ಒಂದು ಕಮಿಟಿಯಲ್ಲಿ ಕಂಪಲ್ಸರಿ ಇರಬೇಕು. ಏನ್ ನಮ್ಮ ಹತ್ರ ಬಂದಾಗ ಅದೊಂದು ನ್ಯಾಯಾಲಯದ ತರಾನೇ. ಸೊ ಅಷ್ಟೇ ಪವರ್ಸ್ ಇರುತ್ತೆ, ಜುಡಿಷಿಯರಿ ಪವರ್ಸ್. ಸೊ ಬಂದಾಗ ನಾವು ಎಲ್ಲ ಕಾನೂನು ಪ್ರಕಾರನೇ ಪರಿಶೀಲನೆ ಆಗತ್ತೆ. ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಾದ್ರೆ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಮಾಡಲ್ಲ ಅಂತಂದ್ರೆ ಅವ್ರ ಕಾನೂನು ಪ್ರಕಾರ ಏನೇನ್ ತರ್ತಾರೆ ತಗೊಂಡ್ ಬರ್ಲಿ ಅಲ್ವಾ. ಮಾಡೋದನ್ನ ಅವಕಾಶ ಕೊಡೋಣ. ಈಗ 15 ಇಲ್ಲಿವರೆಗೂ ಅವ್ರು ಯಾವತ್ತು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಅವ್ರು ಮಾಡಿಲ್ಲ. ಈಗ ಮಾಡ್ಬೇಕು. ಅವ್ರು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡೋಣ. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿ